ನಮಸ್ತೆ ವೀಕ್ಷಕರೇ, ಪಾಡದ ಹೂ ಭಾಗ 7 ಮುಂದುವರೆದ ಭಾಗ. ಹಾಸಿನಿ ಪ್ರದೀಪರ ಮದುವೆಯಾಗಿ ಜೀವನ ಖುಷಿಯಿಂದ ಸಾಗಿತು. 1 ತಿಂಗಳವರೆಗೆ ಎಲ್ಲವೂ ಚೆನ್ನಾಗಿತ್ತು. ಮನೆಯಲ್ಲಿ ಪ್ರದೀಪನ ಅಣ್ಣಂದಿರು ಮತ್ತು ಅತ್ತಿಗೆಯಂದಿರು ಪಲ್ಲವಿ ಮತ್ತು ಪೂಜಾ ಕೆಲಸಕ್ಕೆ ಹೋಗುವವರು. ಹಾಗೆಯೇ ಇಬ್ಬರಿಗೂ 2 ಮಕ್ಕಳು. ಪ್ರಸಾದ್ ಮತ್ತು ಪಲ್ಲವಿ ಮಕ್ಕಳು ಪ್ರಣಮ್ ಮತ್ತು ಪ್ರಣಯಂ. ಪ್ರಶಾಂತ್ ಮತ್ತು ಪೂಜಾ ದಂಪತಿಯ ಮಕ್ಕಳು ಪುಣ್ಯ ಮತ್ತು ಪ್ರಣವ್. ಎಲ್ಲರೂ ಶಾಲೆಗೆ ಹೋಗುವ ಮಕ್ಕಳೇ. ಹಾಸಿನಿ ಬರುವವರೆಗೆ ಎಲ್ಲವನ್ನು ಮಾಡಿಟ್ಟು ಹೋಗುತ್ತಿದ್ದ ಅಕ್ಕಂದಿರು ಹಾಸಿನಿ ಬಂದ ಮೇಲೆ ಸ್ವಲ್ಪವೇ ಕೆಲಸವನ್ನು ಹಾಸಿನಿಗೆ ವರ್ಗಾಯಿಸಿದರು. ಹಾಸಿನಿಯು ಅವರೆಲ್ಲ ಕೆಲಸಕ್ಕೆ ಹೋಗುವವರು, ಮಾಡಿಟ್ಟು ಹೋಗಲು ಕಷ್ಟ, ನಾನು ಹೇಗೋ ಮನೆಯಲ್ಲೇ ಇರುತ್ತೇನೆ ಎಂದು ಕೆಲಸಗಳನ್ನೆಲ್ಲ ತನ್ನ ಮೇಲೆ ಹಾಕಿಕೊಂಡು ಬೇಸರಿಸದೆ ಮಾಡತೊಡಗಿದಳು. ಅಷ್ಟಾಗಿ ಪ್ರದೀಪನ ತಾಯಿಯ ಆರೋಗ್ಯ ಕೂಡ ಸರಿ ಇರುತ್ತಿರಲಿಲ್ಲ. ಹಾಗಾಗಿ ಮನೆಯ ಕೆಲಸವೆಲ್ಲ ಹಾಸಿನಿಯ ತಲೆಯ ಮೇಲೆ ಬಿತ್ತು. ಇತ್ತ ಪ್ರದೀಪ ಕೆಲಸಕ್ಕೆ ಹೋಗುತ್ತಿದ್ದನಾದರೂ ಆತ ಒಂದೇ ಕಡೆ ನಿಲ್ಲುವ ಮನುಷ್ಯನಲ್ಲ. ಏನಾದರೂ ಸ್ವಲ್ಪ ಕಿರಿಕಿರಿ ಎನಿಸಿದರೂ ಕೆಲಸ ಬಿಟ್ಟು ಬರುತ್ತಿದ್ದ. ತಿಂಗಳಿಗೆ 15 ದಿನ ಕೆಲಸ ಮಾಡಿದರೆ ಉಳಿದ ದಿನ ಮನೆಯಲ್ಲೇ ಇರುತ್ತಿದ್ದ. ಸ್ವಲ್ಪ ಕುಡಿತದ ಚಟವೂ ಇತ್ತು. ಅದೊಂದು ದುರಭ್ಯಾಸ ಬಿಟ್ಟರೆ ಒಳ್ಳೆಯ ಮನುಷ್ಯನೇ. ಪ್ರದೀಪ ಹಾಸಿನಿಯನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ. ಆದರೆ ಹಾಸಿನಿಗೆ ಪ್ರದೀಪನ ಕೆಲಸದ ಮೇಲಿನ ಉದಾಸೀನ ಸ್ವಭಾವವೇ ಚಿಂತೆಯಾಗಿತ್ತು. ಅವನು ಮನೆಯಲ್ಲಿದ್ದಾಗ ಬೇರೆಯವರ ಚುಚ್ಚು ಮಾತುಗಳನ್ನು ಹಾಸಿನಿ ಸಹಿಸಿಕೊಳ್ಳಬೇಕಾಗಿತ್ತು. ಆದರೆ ಪ್ರದೀಪ ಮಾತ್ರ ಅವರೇನೇ ಹೇಳಿದರೂ ಸುಮ್ಮನಿರುತ್ತಿದ್ದ. ಹಾಸಿನಿ ಬುದ್ಧಿ ಹೇಳಿದರೂ ಅದನ್ನು ಅವನು ತಲೆಗೆ ಹಾಕಿಕೊಳ್ಳುತ್ತಿರಲಿಲ್ಲ. 2 ತಿಂಗಳಲ್ಲಿ ಪ್ರದೀಪನ ತಾಯಿಯು ಅಸುನೀಗಿದರು. ಅಲ್ಲಿಗೆ ಹಾಸಿನಿ ಮನೆಯಲ್ಲಿ ಇರುತ್ತಿದ್ದ ಅತ್ತೆಯ ಮರಣದ ನಂತರ ಒಂಟಿಯಾದಳು. ಅತ್ತೆಯ ಮರಣದ ನಂತರ ಪ್ರದೀಪನ ಆಲಸ್ಯತನ ಹೆಚ್ಚಾಯಿತು. ಅವನು ಕೆಲಸಕ್ಕೆ ಹೋಗುವುದೇ ಅಪರೂಪವಾಗಿತ್ತು. ಇದರಿಂದ ಹಾಸಿನಿಗೆ ಮನೆಯಲ್ಲಿ ಅಕ್ಕಂದಿರ ವ್ಯಂಗ್ಯ ಇನ್ನೂ ಹೆಚ್ಚಾಯಿತು. ಹಾಸಿನಿ ರೀ, ಯಾಕೆ ಹೀಗೆ ಮಾಡ್ತೀರಾ? ನೀವು ಕೆಲಸ ಮಾಡಿ ಸಂಪಾದನೆ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ. ಪ್ರದೀಪ: ನಾನೇನು ಕೆಲಸಕ್ಕೆ ಹೋಗಲ್ಲ ಅಂತ ಹೇಳ್ತಿಲ್ಲ. ನನಗೆ ಸರಿಯಾದ ಕೆಲಸ ಸಿಕ್ಕರೆ ಮಾಡ್ತೀನಿ. ಹಾಸಿನಿ: ಸಿಕ್ಕಿದ ಕೆಲಸನ 3 ದಿನಕ್ಕೆ ಬಿಟ್ಟು ಬಂದರೆ ನಿಮಗೆ ಯಾರು ಕೆಲಸ ಕೊಡ್ತಾರೆ? ಪ್ರದೀಪ: ಅಂದರೆ ನಿನ್ನ ಮಾತಿನ ಅರ್ಥ ಏನು? ಅವರು ಹೇಳಿದ್ದನ್ನೆಲ್ಲ ಕೇಳಿಸಿಕೊಂಡು ಏನೇ ಮಾಡಿದರೂ ಸುಮ್ಮನಿರಬೇಕಾ? ಹಾಸಿನಿ: ಕೆಲಸ ಬೇಕು ಅಂದರೆ ಸ್ವಲ್ಪ ಅನುಸರಿಸಿಕೊಂಡು ಹೋಗಬೇಕು. ಪ್ರದೀಪ: ಅದೆಲ್ಲ ನನ್ನಿಂದ ಆಗಲ್ಲ. ಇಷ್ಟ ಇದ್ದರೆ ಕೆಲಸ ಮಾಡ್ತೀನಿ, ಇಲ್ಲ ಅಂದರೆ ಮಾಡಲ್ಲ. ಹಾಸಿನಿ: ಹೀಗಂದ್ರೆ ನಮ್ಮ ಜೀವನ ಹೇಗೆ ರೀ? ಪ್ರದೀಪ: ನಮ್ಮ ಜೀವನಕ್ಕೆ ಏನಾಗಿದೆ ಎಂದು ಹೇಳಿ ಅಲ್ಲಿಂದ ಹೊರಟನು. ಹಾಸಿನಿಗೆ ದಿಕ್ಕೇ ತೋಚದಂತಾಯಿತು. ಪ್ರದೀಪನಿಗೆ ಯಾವ ರೀತಿ ಬುದ್ಧಿ ಹೇಳುವುದೆಂದು ಅವಳಿಗೆ ತಿಳಿಯಲಿಲ್ಲ. ಅಣ್ಣಂದಿರು ಸಾಕಷ್ಟು ಹೇಳಿದರೂ ಪ್ರಯೋಜನವಾಗಲಿಲ್ಲ. ಅಲ್ಪ ಸ್ವಲ್ಪ ದುಡಿದರೂ ಅದನ್ನು ಕುಡಿತದ ಚಟಕ್ಕೆ ಉಪಯೋಗಿಸಿಕೊಳ್ಳುತ್ತಿದ್ದ. ಹಾಸಿನಿ ತನ್ನ ಖರ್ಚಿಗೆ ಕೇಳಿದರೆ ಅವನ ಬಳಿ ಹಣ ಇರುತ್ತಿರಲಿಲ್ಲ. ಹೀಗಾಗಿ ಹಾಸಿನಿ ತನ್ನ ಬಿಡುವಿನ ಸಮಯದಲ್ಲಿ ಹೊಲಿಗೆ ಕೆಲಸ ಶುರು ಮಾಡಿಕೊಂಡಳು. ಅದರಿಂದ ಸ್ವಲ್ಪ ಸಂಪಾದನೆಯಾಗುತ್ತಿತ್ತು. ಹಾಸಿನಿಯ ತಂದೆ ತಾಯಿ ನೆಮ್ಮದಿಯಾಗಿದ್ದರು. ಮಗಳನ್ನು ಮದುವೆ ಮಾಡಿಕೊಟ್ಟು ಒಳ್ಳೆಯ ಮನೆಗೆ ಸೇರಿಸಿದ್ದೆವು, ಇನ್ನು ಅವಳ ಬಗ್ಗೆ ಚಿಂತೆ ಇಲ್ಲ ಅಂದುಕೊಂಡಿದ್ದರು. ಮದುವೆಯ ನಂತರ ಹಾಸಿನಿ 1-2 ಬಾರಿ ತವರಿಗೆ ಬಂದು ನಿಂತು ಹೋಗಿದ್ದಳು. ಆದರೆ ತನ್ನ ಬೇಸರವನ್ನು ತೋರ್ಪಡಿಸಲಿಲ್ಲ. ಅಷ್ಟರಲ್ಲಿ ಹಾಸಿನಿಯ ಮದುವೆಯಾಗಿ 3 ತಿಂಗಳು ಕಳೆದಿತ್ತು. ಈ ನಡುವೆ ಹಾಸಿನಿಗೆ ಬೆಳಗ್ಗೆ ವಾಂತಿ, ತಲೆಸುತ್ತು ಶುರುವಾಗಿತ್ತು. ದಿನವಿಡೀ ಮನೆ ಕೆಲಸ ಮುಗಿಸುವ ಹೊತ್ತಿಗೆ ಸುಸ್ತಾಗಿ ಹೋಗುತ್ತಿತ್ತು. ದಿನ ಕಳೆದಂತೆ ಹಾಸಿನಿಗೆ ತಿಂದಿದ್ದೆಲ್ಲ ವಾಂತಿಯಾಗುತ್ತಿತ್ತು. ಪ್ರದೀಪ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ತೋರಿಸಿದಾಗ ಡಾಕ್ಟರ್ ಅವಳು ತಾಯಿಯಾಗುತ್ತಿರುವ ವಿಷಯ ತಿಳಿಸಿದರು. ವಿಷಯ ಕೇಳಿ ಹಾಸಿನಿಗೆ ಹೇಳತೀರದ ಸಂತಸ. ತನ್ನ ಬದುಕಿನ ಕಪ್ಪು ಚುಕ್ಕಿ ಪೂರ್ತಿಯಾಗಿ ಅಳಿಸಿ ಹೋದ ಅನುಭವ. ಅಲ್ಲೇ ಕುಣಿದಾಡುವಷ್ಟು ಖುಷಿ. ತಾನು ತಂದೆಯಾಗುತ್ತಿರುವ ವಿಷಯ ಕೇಳಿ ಪ್ರದೀಪನಿಗೂ ಖುಷಿಯಾಯಿತು. ಆದರೂ ಅವನು ಅದನ್ನು ಹೆಚ್ಚು ತೋರ್ಪಡಿಸಲಿಲ್ಲ. ಹಾಸಿನಿ ಬಹಳ ಖುಷಿಯಿಂದ ಮನೆಗೆ ಬಂದು ಎಲ್ಲರಿಗೂ ವಿಷಯ ತಿಳಿಸಿದಳು. ಎಲ್ಲರೂ ಒಳ್ಳೆಯದಾಗಲಿ ಎಂದು ಬಾಯಿ ಮಾತಿಗೆ ಹೇಳಿ ಒಳಗೆ ಹೋದರು. ಅವರ ಉತ್ತರ ಕಂಡು ಹಾಸಿನಿಗೆ ಬೇಸರವಾಯಿತು. ಆದರೂ ತಾನು ತಾಯಿಯಾಗುತ್ತಿರುವ ಸಂತೋಷವನ್ನು ಮನಪೂರ್ವಕವಾಗಿ ಅನುಭವಿಸಿದಳು ಹಾಸಿನಿ. ವಿಷಯ ತಿಳಿದು ಹಾಸಿನಿಯ ತಂದೆ ತಾಯಿಯು ತುಂಬ ಸಂತೋಷಪಟ್ಟರು. 2 ದಿನ ಕಳೆದರೂ ಮನೆಯ ವಾತಾವರಣ ಎಂದಿನಂತಿರಲಿಲ್ಲ. ಯಾವಾಗಲೂ ಏನಾದರೂ ಮಾತನಾಡುತ್ತಿದ್ದ ಅಕ್ಕಂದಿರು ಈಗ ಮೌನವಾಗಿದ್ದರು. ಅವರ ಈ ಮೌನಕ್ಕೆ ಕಾರಣವೇನೆಂದು ಹಾಸಿನಿಗೆ ತಿಳಿಯದಾಯಿತು. ಒಂದು ದಿನ ಹಾಸಿನಿಯ ಅಕ್ಕ ಪಲ್ಲವಿ ಹಾಸಿನಿಯ ಜೊತೆ ಮಾತನಾಡುತ್ತಿದ್ದಳು. ಪಲ್ಲವಿ ಹೇಳಿದಳು: ಹಾಸಿನಿ, ನಾನು ಹೀಗೆ ಹೇಳ್ತೀನಿ ಅಂತ ಬೇಸರ ಮಾಡ್ಕೊಂಬೇಡ. ನಿಮಗೆ ಮಗು ಮಾಡ್ಕೊಳ್ಳೋಕೆ ಇಷ್ಟು ಅವಸರ ಏನಿತ್ತು ಹಾಸಿನಿ? ಆಗ ಹಾಸಿನಿ:
ಏನಕ್ಕ ನಿಮ್ಮ ಮಾತಿನ ಅರ್ಥ? ಪಲ್ಲವಿ: ಅಲ್ಲ ಹಾಸಿನಿ, ನಮ್ಮ ಮನೆ ಬಗ್ಗೆ ನಿನಗೆ ಗೊತ್ತು. ಮನೆಯಲ್ಲಿ ಯಾರೋ ಕೂಡಿ ಇಟ್ಟಿದ್ದನ್ನು ತಿನ್ನುವಷ್ಟು ಸಿರಿವಂತರಲ್ಲ. ನಾವೇ ದುಡಿದು ತಿನ್ನಬೇಕು. ಈಗೀಗ ನಿನ್ನ ಗಂಡ ಕೆಲಸಕ್ಕೂ ಹೋಗ್ತಿಲ್ಲ. ಇನ್ನು ನಾವು ದುಡಿಯೋದು ನಮ್ಮ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಿ ನಮ್ಮ ಖರ್ಚಿಗೆ ಸಾಕಾಗಲ್ಲ. ಇನ್ನು ನೀನು ತಾಯಿಯಾದರೆ ಆ ಮಗುನ ಹೇಗೆ ನೋಡ್ಕೊಳ್ಳೋದು? ಮಗು ಹಡೆದು ಸಾಕೋದು ಅಂದರೆ ಸುಮ್ಮನೆ ಅಂದ್ಕೊಂಡ್ಯಾ? ಅದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಅದಕ್ಕೆ ಹೇಳಿದ್ದು ನೀನು ಇಷ್ಟು ಬೇಗ ತಾಯಿ ಆಗೋದು ಬೇಡವಾಗಿತ್ತು. ನಿನ್ನ ಗಂಡನ ಬುದ್ಧಿ ನೆಟ್ಟಗಾಗಿ ಒಂದು ಕೆಲಸಕ್ಕೆ ಸೇರಿದ ಮೇಲೆ ಇದೆಲ್ಲ ಸಾಕಿತ್ತು. ನಾನು ಹೇಳಿದ್ದು ನಿನಗೆ ಸರಿ ಅನಿಸಿದರೆ ಈಗಲೂ ಏನು ಕಾಲ ಮಿಂಚಿಲ್ಲ. ನನಗೆ ಒಬ್ಬ ಡಾಕ್ಟರ್ ಪರಿಚಯ ಇದೆ. ಅವರ ಹತ್ತಿರ ಹೋದರೆ ಎಲ್ಲ ಸರಿ ಮಾಡ್ತಾರೆ. ಮುಂದೆ ಪಲ್ಲವಿಯ ಮಾತುಗಳನ್ನು ಹಾಸಿನಿ ಕೇಳದಾದಳು. ಹಾಸಿನಿ: ಸಾಕು ಅಕ್ಕ, ನಿಲ್ಲಿಸಿ. ಒಂದು ಹೆಣ್ಣಾಗಿ ನಿಮ್ಮ ಬಾಯಿಂದ ಬರೋ ಮಾತುಗಳ ಇವು. ಎಷ್ಟು ಸುಲಭವಾಗಿ ಹೇಳಿದ್ರಿ ಅಕ್ಕ ಈ ಮಗುನ ತೆಗೆಸು ಅಂತ. 2 ಮಕ್ಕಳ ತಾಯಿಯಾಗಿ ನಿಮಗೆ ಈ ಮಾತು ಹೇಳೋಕ್ಕೆ ಮನಸ್ಸಾದರೂ ಹೇಗೆ ಬಂತು ಅಕ್ಕ? ಇನ್ನು ನಾನು ಮಗು ಹೆತ್ತರೆ ಅದರ ಖರ್ಚು ನಿಮ್ಮ ಮೇಲೆ ಬರುತ್ತೆ ಅಂತ ಖಂಡಿತ ನೀವು ಯೋಚನೆ ಮಾಡಬೇಡಿ ಅಕ್ಕ. ಆ ಮಗುವಿನ ತಂದೆ ಇದ್ದಾರೆ. ಒಂದು ವೇಳೆ ಅವರು ದುಡಿಯದಿದ್ದರೂ ನನ್ನ ಮಗುನ ನಾನೇ ಸಾಕುವಷ್ಟು ಶಕ್ತಿ ನನ್ನಲ್ಲಿದೆ. ನನಗೇನು ನಿಮ್ಮ ಹಣ ಬೇಕಾಗಿರಲಿಲ್ಲ ಅಕ್ಕ. ನನಗೆ ನನ್ನ ಮಗುವಿಗೆ ನಿಮ್ಮ ಆಶೀರ್ವಾದ ಮಾತ್ರ ಸಾಕಿತ್ತು. ಆದರೆ ನಿಮ್ಮ ಮನಸ್ಸಿನಲ್ಲಿ ಇಷ್ಟು ವಿಷ ಇದೆ ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ. ಪಲ್ಲವಿ: ನಿನ್ನ ಕಂತೆ ಪುರಾಣ ನನ್ನೆದುರು ಓದಬೇಡ. ಏನೋ ನಿನ್ನ ಒಳ್ಳೆಯದಕ್ಕೆ ಹೇಳಿದರೆ ನನ್ನ ಮೇಲೆ ಯುದ್ಧಕ್ಕೆ ಬರ್ತೀಯ. ಅದು ಹೇಗೆ ನೀನು ನಿನ್ನ ಮಗುನ ಸಾಕ್ತೀಯೋ ನಾನು ನೋಡ್ತೀನಿ. ಪಲ್ಲವಿಯ ಮಾತು ಕೇಳಿದ ಹಾಸಿನಿಗೆ ನಿಂತ ನೆಲವೇ ಕುಸಿದ ಅನುಭವ. ದೇವರೇ, ಕಷ್ಟಗಳೆಲ್ಲ ನನಗೆ ಯಾಕೆ ಬರ್ತಿದೆ? ಆ ಮದುವೆಯಲ್ಲಿ ತಾಯಿ ಆಗಲಿಲ್ಲ ಅನ್ನೋ ಕಾರಣಕ್ಕೆ ನೋವು ಅನುಭವಿಸಿದೆ. ಈಗ ನಾನು ತಾಯಿ ಆಗುತ್ತಿರುವುದೇ ಈ ಮನೆಯವರಿಗೆ ಇಷ್ಟವಿಲ್ಲ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ನನ್ನ ಮಗುವಿಗೆ ಯಾವ ಅಪಾಯನೂ ಆಗದಿರುವ ಹಾಗೆ ಕಾಪಾಡಪ್ಪ ದೇವರೇ ಎಂದು ತನ್ನ ಅಳಲನ್ನು ತೋಡಿಕೊಂಡಳು. ಸ್ವಲ್ಪ ಹೊತ್ತಿನ ನಂತರ ಬಂದ ಪಲ್ಲವಿ: ಆಗ ನಾನೇನೋ ಟೆನ್ಷನ್ನಲ್ಲಿ ಆ ಮಾತು ಹೇಳಿದೆ. ನೀನೇನು ಬೇಸರ ಮಾಡ್ಕೊಂಬೇಡಮ್ಮ ಎಂದಳು. ಅದನ್ನು ಕೇಳಿ ಹಾಸಿನಿಗೆ ಸ್ವಲ್ಪ ಸಮಾಧಾನವಾಯಿತು. ಪಲ್ಲವಿ ಮತ್ತೆ ಮೊದಲಿನಂತಾದಾಗ ಹಾಸಿನಿ ಸಮಾಧಾನದ ನಿಟ್ಟುಸಿರು ಬಿಟ್ಟಳು. ಆದರೆ ಪಲ್ಲವಿಯ ಮುಖವಾಡ ನಿಜವೇ? ಆಗ ಪೂಜಾ: ಏನಕ್ಕ ನೀನು ಹಾಸಿನಿ ಜೊತೆ ಯಾಕೆ ಹಾಗೆ ಮಾತಾಡಿದೆ? ತಾಯಿ ಆಗ್ತಿದ್ದೀನಿ ಅಂತ ತುಂಬ ಸಂತೋಷವಾಗಿತ್ತು ಹುಡುಗಿ. ನಿನ್ನ ಮಾತಿಂದ ತುಂಬ ಬೇಸರವಾಗಿರಬೇಕು. ಹೋಗ್ಲಿ ಬಿಡು, ಕೊನೆಗಾದರೂ ನಿನ್ನ ತಪ್ಪು ನಿನಗೆ ಅರ್ಥ ಆಯ್ತಲ್ಲ. ಪಲ್ಲವಿ: ಪೂಜಾ, ನಿನ್ನ ತಲೆಯಲ್ಲಿ ಬುದ್ಧಿನೇ ಇಲ್ವಲ್ಲೇ? ಆ ಹಾಸಿನಿಗೆ ಮಗುವಾದರೆ ಸಾಕೋದು ಯಾರೇ? ಪೂಜಾ: ಅವರೇ ಸಾಕಬೇಕು, ಮತ್ತೆ ಇನ್ಯಾರು ಸಾಕ್ತಾರೆ? ಪಲ್ಲವಿ: ಪ್ರದೀಪ ಕೆಲಸಕ್ಕೆ ಹೋಗಲ್ಲ. ಹೋದರೆ ಅದು ಅವನ ಖರ್ಚಿಗೆ ಸಾಕಾಗಲ್ಲ. ಇನ್ನು ಅವಳು ಸಂಪಾದಿಸೋದು ಚಿಲ್ಲರೆ ಕಾಸು. ಅದರಲ್ಲಿ ಒಂದು ಮಗುನ ಹೆತ್ತು ಸಾಕೋಕೆ ಆಗುತ್ತಾ? ಮುಂದೆ ಅವಳ ಮಗುವಿನ ಖರ್ಚಿನ ಜವಾಬ್ದಾರಿಯೂ ನಮ್ಮ ಮೇಲೆ ಬೀಳುತ್ತೆ ನೋಡು ಬೇಕಾದರೆ. ಪೂಜಾ: ನಮ್ಮ ಮೇಲ? ನಾವು ಹೇಗಕ್ಕ ನೋಡ್ಕೊಳ್ಳೋಕೆ ಸಾಧ್ಯ? ನಾವು ದುಡಿಯೋದು ನಮ್ಮ ಖರ್ಚಿಗೆ ಸಾಕಾಗಲ್ಲ. ಇನ್ನು ಆ ಮಗುಗೆ ಹಣ ಎಲ್ಲಿಂದ ಕೊಡೋದು? ಪಲ್ಲವಿ: ಅದಕ್ಕೆ ನಾನು ಆವಾಗ ಹಾಸಿನಿ ಜೊತೆ ಆ ರೀತಿ ಮಾತಾಡಿದ್ದು. ಪೂಜಾ: ನೀನು ಹೇಳ್ತಿರೋದೇ ಸರಿ ಅಕ್ಕ. ನನ್ನ ಬುದ್ಧಿಗಿಷ್ಟು. ಆಗ ನೀನು ಹೇಳಿದ ಮಾತಿನ ಅರ್ಥ ಈಗ ನನಗೆ ಆಯಿತು. ಆ ಹಾಸಿನಿಗೆ ಇಷ್ಟು ಬೇಗ ತಾಯಿ ಆಗೋ ಅವಸರ ಏನಿತ್ತು? ಆದರೆ ಆ ಹಾಸಿನಿಗೆ ನೀನು ಮಗು ತೆಗೆಸು ಅಂದಾಗ ಏನೇನೋ ಹೇಳ್ತಿದ್ಲಲ್ಲ ಅಕ್ಕ, ಈಗ ಏನು ಮಾಡೋದು? ಪಲ್ಲವಿ: ನಾವೇ ಏನಾದರೂ ಮಾಡಿ ಆ ಮಗು ಹುಟ್ಟದ ಹಾಗೆ ನೋಡ್ಕೊಬೇಕು. ಪೂಜಾ: ಅದು ಹೇಗಕ್ಕ? ಅಂದರೆ ಅಬಾರ್ಷನ್ ಮಾಡಿಸೋದಾ? ಪಲ್ಲವಿ: ಹೌದು. ಪೂಜಾ: ಮತ್ತ್ಯಾಕೆ ನೀನು ಅವಳ ಹತ್ತಿರ ಕ್ಷಮೆ ಕೇಳಿದ್ದು? ಪಲ್ಲವಿ: ಅವಳು ಮಗು ತೆಗೆಸೋಕೆ ಒಪ್ಪಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು. ಆದರೂ ಸುಮ್ಮನೆ ಒಂದು ಕಲ್ಲು ಬಿಸಾಕಿದೆ ಅಷ್ಟೆ. ನಾನು ಅಂದುಕೊಂಡ ಹಾಗೆ ಹೇಳಿದ್ಲು. ಆದರೆ ಅವಳ ದೃಷ್ಟಿಯಲ್ಲಿ ನಾನು ಕೆಟ್ಟವಳಾಗೋದು ನನಗೆ ಬೇಕಿರಲಿಲ್ಲ. ಅದಕ್ಕೆ ಮತ್ತೆ ಹೋಗಿ ಕ್ಷಮೆ ಕೇಳಿದ್ದು. ಪೂಜಾ: ಅಂದರೆ? ಪಲ್ಲವಿ: ನಾನು ಆ ರೀತಿ ಮಾತನಾಡಿದ್ದಕ್ಕೆ ಅವಳು ನನ್ನ ಮೇಲೆ ಒಂದು ಕಣ್ಣಿಟ್ಟಿರುತ್ತಾಳೆ ಮತ್ತು ನನ್ನ ಮಗುಗೆ ಏನು ಅಪಾಯ ಆಗಬಾರದು ಅಂತ ಪ್ರತಿ ಹೆಜ್ಜೆಗೂ ಹುಷಾರಾಗಿರುತ್ತಾಳೆ. ಈಗ ನಾನು ಕ್ಷಮೆ ಕೇಳಿರೋದರಿಂದ ಮತ್ತೆ ಅವಳು ನನ್ನ ಮೇಲೆ ಅನುಮಾನ ಪಡಲ್ಲ. ನನ್ನ ಮೇಲೆ ನಂಬಿಕೆ ಇರುತ್ತೆ ಅವಳಿಗೆ. ಅವಳ ನಂಬಿಕೆ ನನ್ನ ದಾರಿ ಸುಗಮ ಆಗೋಕೆ ಸಹಾಯ ಆಗುತ್ತೆ. ಪೂಜಾ: ಮತ್ತೆ ಮುಂದೆ? ಪಲ್ಲವಿ: ನಾನೇನು ಹೇಳಲ್ಲ, ಜಸ್ಟ್ ವೆಯ್ಟ್ ಆ್ಯಂಡ್ ಸಿ ಎಂದು ಹೇಳಿ ಹೋದಳು. ಪೂಜಾ: ಯಪ್ಪ, ಈ ಅಕ್ಕ ಇಷ್ಟೊಂದು ಕ್ರಿಮಿನಲ್ ಅಂತ ಗೊತ್ತೇ ಇರಲಿಲ್ಲ. ಇವಳ ಜೊತೆ ನಾನಂತೂ ತುಂಬ ಹುಷಾರಾಗಿ ಇರಬೇಕು. ಇಲ್ಲದಿದ್ದರೆ ನಾಳೆ ನನ್ನ ಬುಡಕ್ಕೆ ಬಂದರೂ ಆಶ್ಚರ್ಯ ಇಲ್ಲ. ಪಾಪ ಆ ಹಾಸಿನಿಗೆ ಏನು ಗ್ರಹಚಾರ ಕಾದಿದೆಯೋ ಏನೋ ಎಂದು ಯೋಚಿಸುತ್ತಾ ನಿಂತಿದ್ದಳು. ಅಷ್ಟರಲ್ಲಿ ಬಂದ ಪಲ್ಲವಿ: ನೀನು ನನ್ನ ತಂಗಿ ಅನ್ನೋ ವಿಶ್ವಾಸದಿಂದ ನಿನಗೆ ಎಲ್ಲ ವಿಷಯ ಹೇಳಿದ್ದೆ. ಈ ವಿಷಯ ನಿನ್ನ ಬಿಟ್ಟು ಆಚೆ ಹೋಗಬಾರದು. ಪೂಜಾ: ಇಲ್ಲ ಅಕ್ಕ, ನಾನು ಯಾರಿಗೂ ಈ ವಿಷಯ ಹೇಳಲ್ಲ. ಹೀಗೆ 1 ವಾರ ಕಳೆಯಿತು.
ಪ್ರದೀಪನ ವರ್ತನೆಯಲ್ಲಿ ಏನೂ ಬದಲಾವಣೆ ಇಲ್ಲ. ಹಾಸಿನಿಯ ತಂದೆ ತಾಯಿ ಬಂದು ಮಗಳನ್ನು ನೋಡಿಕೊಂಡು ಹೋದರು. ಹಾಸಿನಿ ಪಲ್ಲವಿ ಹೇಳಿದ ಮಾತುಗಳನ್ನು ಮರೆತೇ ಬಿಟ್ಟಿದ್ದಳು. ಆದರೆ ಪಲ್ಲವಿ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದಳು. ಇವರಿಬ್ಬರ ಮಧ್ಯೆ ಎಲ್ಲ ತಿಳಿದು ಏನು ಮಾಡಲಾರದ ಪರಿಸ್ಥಿತಿಯಲ್ಲಿ ಪೂಜಾ ಇದ್ದಳು. ಹಾಸಿನಿ ಈಗಾಗಲೇ ತನ್ನ ಮಗುವಿನ ಬಗ್ಗೆ ಕನಸುಗಳನ್ನು ಕಾಣಲು ಆರಂಭಿಸಿದಳು. ಅದರ ಜೊತೆಗೆ ಮುಂದಿನ ಜೀವನದ ಬಗ್ಗೆ ಚಿಂತೆಯೂ ಅವಳಿಗಿತ್ತು. ಹಾಸಿನಿ, ನಾನು ತಾಯಿ ಆಗ್ತಿರೋದು ನಿಮಗೆ ಖುಷಿ ಇದೆಯಾ ಅಥವಾ ಏನಾದರೂ ಬೇಸರನಾ? ಪ್ರದೀಪ, ಯಾಕೆ ಈ ಥರ ಕೇಳ್ತಿದ್ದೀಯಾ ಹಾಸಿನಿ? ನಮಗೆ ಮಗು ಆಗ್ತಿರೋದು ನನಗೂ ಸಂತೋಷನೇ, ಇದರಲ್ಲಿ ಬೇಸರ ಯಾಕೆ? ಹಾಸಿನಿ, ಹಾಗಲ್ಲ, ಇಷ್ಟು ಬೇಗ ನಮಗೆ ಮಗು ಬೇಡವಾಗಿತ್ತು ಅನ್ನೋದೇನಾದರೂ ನಿಮ್ಮ ಮನಸ್ಸಿನಲ್ಲಿ ಇದೆಯಾ? ಪ್ರದೀಪ, ಇಲ್ಲ. ಹಾಸಿನಿ, ನೀವು ಬೇಸರ ಮಾಡ್ಕೊಳ್ಳಲ್ಲ ಅಂದರೆ ನಾನು ಒಂದು ಮಾತು ಕೇಳಲ್ಲ? ಪ್ರದೀಪ, ಏನದು? ಹಾಸಿನಿ, ನಮಗೂ ಮಗು ಆಗ್ತಿದೆ, ಇನ್ನು ಆಸ್ಪತ್ರೆ ಅದು ಇದು ಖರ್ಚು ಜಾಸ್ತಿ ಆಗುತ್ತೆ. ನೀವು ಕೆಲಸಕ್ಕೆ ಹೋಗಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಪ್ರದೀಪ, ಅದೆಲ್ಲ ನನ್ನ ಜವಾಬ್ದಾರಿ. ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅದರ ಬಗ್ಗೆ ನೀನೇನು ಯೋಚನೆ ಮಾಡಬೇಕಾಗಿಲ್ಲ. ಹಾಸಿನಿಗೆ ಸ್ವಲ್ಪ ಸಮಾಧಾನವಾಯಿತು. ಇನ್ನಾದರೂ ತನ್ನ ಗಂಡ ಸರಿ ಹೋದರೆ ಸಾಕು ಎಂದುಕೊಂಡಳು. ಎಂದಿನಂತೆ ರಾತ್ರಿಯ ಊಟ ಮುಗಿಸಿ ಎಲ್ಲರೂ ಮಲಗುವ ಸಮಯ. ಪಲ್ಲವಿ ಎಲ್ಲರಿಗೂ ಹಾಲು ಕೊಟ್ಟಳು. ಹಾಸಿನಿಗೂ ಕೊಟ್ಟಳು. ಪಲ್ಲವಿ, ಹಾಲು ತಗೋ ಹಾಸಿನಿ, ಕೇಸರಿ ಹಾಕಿದ್ದೀನಿ. ಹಾಸಿನಿ ಹಾಲು ತೆಗೆದುಕೊಂಡು ಕುಡಿದು ಮಲಗಿದಳು. ಮಧ್ಯರಾತ್ರಿಯ ಹೊತ್ತಿಗೆ ಹಾಸಿನಿಗೆ ಜೋರಾಗಿ ಹೊಟ್ಟೆ ನೋವು ಶುರುವಾಯಿತು. ಸ್ವಲ್ಪ ಹೊತ್ತು ನರಳಾಡಿದಳು. ಸಮಯ ಕಳೆದಂತೆ ನೋವು ತಡೆಯಲಾಗದೆ ಕಿರುಚಲು ಆರಂಭಿಸಿದಳು. ಎಚ್ಚರವಾದ ಪ್ರದೀಪ, ಏನಾಯಿತು ಹಾಸಿನಿ? ಏನಾಗ್ತಿದೆ ನಿನಗೆ? ಯಾಕೆ ಹೀಗೆ ಕಿರುಚಾಡ್ತಿದ್ದೀಯಾ? ಹಾಸಿನಿ, ಯಾಕೋ ತುಂಬ ಹೊಟ್ಟೆ ನೋವಾಗ್ತಿದೆ ತಡೆಯೋಕ್ಕೆ ಆಗ್ತಿಲ್ಲ. ಅಷ್ಟರಲ್ಲಿ ಪಲ್ಲವಿ ಮತ್ತು ಪೂಜಾ ಅವರ ಗಂಡಂದಿರು ಜೊತೆ ಬಂದರು. ಪಲ್ಲವಿ, ಏನಾಯಿತು ಹಾಸಿನಿ, ಹೊಟ್ಟೆ ನೋವಾ? ಪ್ರದೀಪ, ಹೌದು ಅತ್ತಿಗೆ, ಹಾಸಿನಿಗೆ ತುಂಬ ಹೊಟ್ಟೆ ನೋವಾಗ್ತಿದೆಯಂತೆ. ಪಲ್ಲವಿ, ಪ್ರದೀಪ, ಈ ಸಮಯದಲ್ಲಿ ಹೊಟ್ಟೆ ನೋವು ಬರೋದು ಒಳ್ಳೆಯದಲ್ಲ. ನಡಿ, ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಪ್ರದೀಪ ಮತ್ತು ಪಲ್ಲವಿ ಹಾಸಿನಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಹಾಸಿನಿಯ ಕನಸು ನುಚ್ಚು ನೂರಾಗಿತ್ತು. ಇನ್ನೂ ಚಿಗುರಿ ಬಾಳಬೇಕಾದ ಕಂದಮ್ಮ ವಿಧಿಯ ಸಂಚಿಗೆ ಮುದುಡಿತು. ತನ್ನ ಹೊಸ ಬದುಕಿನ ಮುನ್ನುಡಿಯಾದ ಕಂದನನ್ನು ಕಳೆದುಕೊಂಡ ಹಾಸಿನಿಗೆ ದೊಡ್ಡ ಆಘಾತವಾಗಿತ್ತು. ವಿಷಯ ತಿಳಿದ ನಂತರ ಮೌನವಾದಳು. ಮರುದಿನ ಸಂಜೆಯ ಹೊತ್ತಿಗೆ ಹಾಸಿನಿಯನ್ನು ಮನೆಗೆ ಕರೆದುಕೊಂಡು ಬಂದರು. ಹಾಸಿನಿ ತನ್ನ ರೂಮಿಗೆ ಹೋಗಿ ಮಲಗಿದಳು. ಪ್ರದೀಪ ಮನೆಯಿಂದ ಆಚೆ ಹೋದನು. ಪಲ್ಲವಿ ಮತ್ತು ಪೂಜಾ ಹಾಸಿನಿ ನಿದ್ದೆ ಮಾಡಿರಬಹುದೆಂದು ತಮ್ಮ ಮಾತನ್ನು ಆರಂಭಿಸಿದರು. ಪೂಜಾ, ಅಕ್ಕ, ಕಡೆಗೂ ಆ ದೇವರು ಹಾಸಿನಿ ಮಗುನ ಕಿತ್ಕೊಂಡ. ಪಲ್ಲವಿ, ಸ್ವಲ್ಪ ನಿಧಾನಕ್ಕೆ ಮಾತಾಡಿ, ಅವಳಿಗೇನಾದರೂ ಕೇಳಿಸಿದ್ರೆ ಅಷ್ಟೇ ನಮ್ಮ ಕತೆ. ಒಂದು ನಿಮಿಷ ನಿಲ್ಲು, ಅವಳು ಮಲಗಿದ್ದಾಳ ಇಲ್ವಾ ನೋಡ್ತೀನಿ. ಪಲ್ಲವಿ ಹಾಸಿನಿಯ ರೂಮಿಗೆ ಬಂದಾಗ ಹಾಸಿನಿ ಕಣ್ಮುಚ್ಚಿ ಮಲಗಿದಳು. ಆದರೆ ನಿದ್ದೆ ಮಾಡಿರಲಿಲ್ಲ. ಅವಳಿಗೆ ಯಾರ ಜೊತೆಯೂ ಮಾತನಾಡುವ ಮನಸ್ಸಿರಲಿಲ್ಲ. ತನ್ನ ರೂಮಿಗೆ ಯಾರೋ ಬರುವ ಸದ್ದಾದಾಗ ಕಣ್ಣು ಮುಚ್ಚಿ ಮಲಗಿದಳು. ಪಲ್ಲವಿ ಅದನ್ನು ನೋಡಿ ಹಾಸಿನಿ ಮಲಗಿರುವಳು ಎಂದುಕೊಂಡಳು. ಪಲ್ಲವಿ, ಅವಳು ಮಲಗಿದಾಳೆ. ಆಗಲೇ ಏನು ಹೇಳ್ತಿದ್ದೀಯಲ್ಲ, ಈಗ ಹೇಳು, ಏನದು? ಪೂಜಾ, ಅದೇ ಅಕ್ಕ, ಕಡೆಗೂ ಆ ದೇವರು ಹಾಸಿನಿ ಮಗುನ ಕಿತ್ಕೊಂಡ ಅಂದೆ. ಪಲ್ಲವಿ, ಏನು ದೇವರು ಕಿತ್ಕೊಂಡ? ಅವನು ಬಂದು ಹೇಳಿದ್ನ ನಿನ್ನ ಹತ್ತಿರ ನಾನು ಹಾಸಿನಿ ಮಗು ಕಿತ್ಕೊಂಡೆ ಅಂತ? ಪೂಜಾ, ಅಕ್ಕ ಎಂದು ಅವಳ ಮುಖ ನೋಡಿದಳು. ಪಲ್ಲವಿ, ಹಾಸಿನಿ ಮಗುನ ಕಿತ್ಕೊಂಡಿದ್ದು ಆ ದೇವರಲ್ಲ, ಈ ಪಲ್ಲವಿ. ಪೂಜಾ, ನೀವೇನು ಮಾಡಿದ್ರಿ ಅಕ್ಕ? ಪಲ್ಲವಿ, ನನ್ನ ಫ್ರೆಂಡ್ ಡಾಕ್ಟರ್ ಪೂರ್ಣಿಮಾ ಜೊತೆ ಮಾತನಾಡಿ ಅವಳ ಹತ್ತಿರ ಅಬಾರ್ಷನ್ ಆಗೋ ಮಾತ್ರೆ ತಗೊಂಡು ಅದನ್ನು ಹಾಸಿನಿಗೆ ಹಾಲಿನಲ್ಲಿ ಹಾಕಿ ಕೊಟ್ಟೆ. ಹಾಸಿನಿಯ ಕನಸಿನ ಕೂಸು ಕರಗಿ ನೀರಾಗಿ ಹೋಯಿತು ಎಂದು ತಾನು ಮಾಡಿದ ಕನಂದಾರಿ ಕೆಲಸದ ಬಗ್ಗೆ ಹೇಳಿ ವ್ಯಂಗ್ಯ ನಗು ನಕ್ಕಳು. ಪೂಜಾ, ಹೌದಾ ಅಕ್ಕ? ನನಗಂತೂ ನಂಬೋಕೆ ಆಗ್ತಿಲ್ಲ. ಪಲ್ಲವಿ, ಇದು ಮುಗಿದು ಹೋದ ವಿಷಯ, ಇನ್ನು ಇದರ ಬಗ್ಗೆ ಮಾತು ಬೇಡ. ಹಾಗೆ ಈ ವಿಷಯ ನಮ್ಮಿಬ್ಬರನ್ನು ಬಿಟ್ಟು ಆಚೆ ಹೋಗಬಾರ್ದು ಎಂದು ಪೂಜಳ ಮುಖ ನೋಡಿದಳು. ಪೂಜಾ ತಲೆ ಆಡಿಸಿದಳು. ಆದರೆ ಇದನ್ನೆಲ್ಲ ಕೇಳಿಸಿಕೊಂಡ ಹಾಸಿನಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಹಾಗಾದರೆ ಹಾಸಿನಿ ಏನು ಮಾಡುತ್ತಾಳೆ? ಹಾಸಿನಿಯ ಮುಂದಿನ ಬದುಕೇನು? ಮುಂದಿನ ಭಾಗದಲ್ಲಿ ನೋಡೋಣ. ಮುಂದಿನ ಭಾಗಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲಿಸಿದ್ದಕ್ಕಾಗಿ ಧನ್ಯವಾದಗಳು.